ಮಂಡ್ಯದಲ್ಲಿ ಹನುಮ ಧ್ವಜ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇದರ ಜೊತೆಗೆ ಈ ಮಂಡ್ಯ ಈಗ ರಣಾಂಗಣವಾಗ್ತಾ ಇದೆ. ನಮ್ಮ ಜೊತೆಗೆ ಮಂಡ್ಯದ ಸಂಸದೆಯಾಗಿರುವಂಥ ಸುಮಲತಾ ಅಂಬರೀಶ್ ಅವರು ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಸುಮಲತಾ ಅವರು, ಮೊದಲನೇದಾಗಿ ಈ ಮಂಡ್ಯದಲ್ಲಿ ಇವತ್ತು ಮತ್ತು ನಿನ್ನೆ ಆಗಿರುವಂಥ ಘಟನೆ ನೀವು ನೋಡಿದಿರಿ. ಒಂದು ಕಡೆಗೆ ಹನುಮ ಧ್ವಜ ಪ್ರಕರಣ ತುಂಬ ಜೋರಾಗಿ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಲಾಠಿ ಚಾರ್ಜ್ಗಳಾಗ್ತಾ ಇದೆ, ಧರಣಿ ಆಗ್ತಾ ಇದೆ. ಸಂಸದೆಯಾಗಿ ನೀವು ಇವತ್ತಿನ ಪ್ರಕರಣವನ್ನು ಯಾವ ರೀತಿ ನೋಡ್ತಾ ಇದ್ದೀರಿ? ನೋಡಿ, ಇದನ್ನು ಹ್ಯಾಂಡಲ್ ಮಾಡಿರೋ ರೀತಿ ಇದೆಯಲ್ಲ, ಅದು ತುಂಬ ತಪ್ಪಾಗಿದೆ. ನಾನು ಮೊನ್ನೆ ಅಷ್ಟೇ ನನ್ನ ಇದರಲ್ಲೂ ನಾನು ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿಕೊಂಡಿದ್ದೆ ಸೋಷಿಯಲ್ ಮೀಡಿಯಲ್ಲಿ. ಪ್ಲಸ್ ನಾನು ಮಾತಾಡಿದ್ದೆ, ಮೆಸೇಜ್ ಮಾಡಿದ್ದೆ ಅಲ್ಲಿ ಜಿಲ್ಲಾಡಳಿತ DC ಅವ್ರಿಗಿರ್ಬೋದು, SP ಅವ್ರಿಗಿರ್ಬೋದು. ಇದನ್ನು ತುಂಬ ನೀವು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ. ಇಟ್ ಈಸ್ ನಾಟ್ ಜಸ್ಟ್ ಒಂದು ಲೆಟರ್. ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಯೂಸ್ ಮಾಡ್ತಾರೆ, ದೇರ್ ಇಸ್ ಅ ಲೆಟರ್ ಆಫ್ ದ ಲಾ ಆ್ಯಂಡ್ ದೇರ್ ಇಸ್ ಅ ಸ್ಪಿರಿಟ್ ಆಫ್ ದ ಲಾ. ಸೊ ಪ್ರತಿಯೊಂದು ಸಿಚುವೇಶನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿಮಗೆ ಒಂದೇ ಇದು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನೀವು ಅಲ್ಲಿ ಸೆನ್ಸಿಟಿವಿಟೀಸ್ನ ಅರ್ಥ ಮಾಡಿಕೊಂಡು ಆ ರೀತಿ ನಡ್ಕೊಳ್ಬೇಕಾಗಿತ್ತು. ಈಗ ಫಾರ್ ಇನ್ಸ್ಟೆನ್ಸ್ ನಾನು ಕೇಳೋದು ಇಷ್ಟೇ, ಐ ಡೋಂಟ್ ವಾಂಟ್ ಟು ಇದನ್ನು ತುಂಬ ರಾಜಕೀಯವಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಇಟ್ ಈಸ್ ಬಿಗ್ಗರ್ ದೆನ್ ದ್ಯಾಟ್ ಅನ್ನೋದು ನನ್ನ ಅನಿಸಿಕೆ. ಈಗ ಒಂದು 6 ದಿನಗಳ ಹಿಂದೆಯೇ ಈ ಒಂದು ಆ ಧ್ವಜವನ್ನು ಅವರು ಅಲ್ಲಿ ಹಾರಿಸಿರ್ತಾರೆ. 6 ದಿನ ಮತ್ತು ಏನಕ್ಕೆ ಸುಮ್ಮನೆ ಇದ್ರಿ ನೀವು? ಇಫ್ ಯು ಅವರ್ ವೆರಿ ಶ್ಯೂರ್ ಇದಕ್ಕೆ ನೀವು ಕ್ರಮ ತಗೋಬೇಕು ಅಥವಾ ಇದು ತುಂಬ ಇಲ್ಲೀಗಲಾಗಿ ಅವ್ರು ಮಾಡಿದ್ದಾರೆ ಅಂತ ಅನಿಸಿದರೆ 6 ದಿನಗಳು ಎಲ್ಲರೂ ಏನು ಮಾಡ್ತಿದ್ರಿ? ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ಇರ್ಬೋದು, ಅಥವಾ ಅಫಿಷಿಯಲ್ಸ್ ಇರ್ಬೋದು, ತಹಸೀಲ್ದಾರೇ ಇರ್ಬೋದು, PDO ಇರ್ಬೋದು. ಈಗ ಕೆರಗೋಡು ಗ್ರಾಮಸ್ಥರ ಪ್ರಕಾರ ಅವ್ರು ಹೇಳೋದು, ನಾವು ಪರ್ಮಿಷನ್ ತಗೊಂಡಿದ್ವಿ ಅಂತ. ತಗೊಂಡು ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಮಂಡ್ಯ. ಇದು ಬೆಂಗಳೂರು, ಮೈಸೂರು, ಅದು ತುಂಬ ಎಡ್ಯುಕೇಟೆಡ್ ಇರೋವಂಥ ಜಾಗನೋ ಆ ಥರ ಅಲ್ಲ. ದೇ ಟೇಕ್ ಇಟ್ ಇನ್ಫಾರ್ಮಲಿ. ಒಂದು ಪರ್ಮಿಷನ್ ತಗೊಂಡ್ವಿ ನಾವು. ಈ ರಾಮನ ಪ್ರಾಣ ಪ್ರತಿಷ್ಠೆಯಲ್ಲಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಸೊ ಅದನ್ನು ನಾವು ಇಲ್ಲಿಯೂ ಅದನ್ನು ಒಂದು ಮಾರ್ಕ್ ಮಾಡೋವಂಥ ಒಂದು ಸೆರೆಮನಿ ಥರ ಅವರು ಮಾಡೋಕ್ಕೆ ಇಷ್ಟಪಟ್ಟರು. ಇದರಲ್ಲಿ ಅಂಥ ಒಂದು ಕ್ರಿಮಿನಲ್ ಅಫೆನ್ಸ್ ಏನು ನಡೆದಿದೆ ಅಂತ ನಾನು ಕೇಳಬೇಕು. ಈಗ ಫಾರ್ ಇನ್ಸ್ಟೆನ್ಸ್ ನಾನೇ ನನ್ನ ಜಿಲ್ಲೆಯಲ್ಲಿ 5 ವರ್ಷಗಳಿಂದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಾನು ಮಾಡ್ತಿರೋ ಹೋರಾಟ ನನಗೆ ಗೊತ್ತಿದೆ. ಆಮೇಲೆ ಲೇಕ್ಸು ನೀವು ನೋಡಿದ್ರೆ ಬೆಂಗಳೂರು ಇಂಥ ಸಿಟೀಸಲ್ಲಿ ಎಲ್ಲ ಲೇಕ್ಸೂ ಎಂಕ್ರೋಚ್ ಆಗಿದೆ. ಅದನ್ನು ಎಷ್ಟೆಷ್ಟು ಮಿಸ್ಯೂಸ್ ಆಗಿದೆ ಅಂತ ನಾವು ನೋಡ್ತಾ ಇದ್ವಿ. ಸೇಮ್ ಥಿಂಗ್ ಎಲ್ಲ ಇದರಲ್ಲೂ ನೀವು ಅಷ್ಟೇ ಸ್ಟ್ರಿಕ್ಟಾಗಿ ಲಾನ ಎನ್ಫೋರ್ಸ್ ಮಾಡೋರಾದರೆ ಇದನ್ನು ಒಪ್ಕೋಬೋದು. ದಿಸ್ ವಾಸ್ ನಾಟ್ ಹರ್ಟಿಂಗ್ ಎನಿಬಡಿ. ಅಲ್ಲ, ನೀವಲ್ಲಿ ಆ ಒಂದು ರಾಮನ ಒಂದು ಫ್ಲ್ಯಾಗನ್ನು ಅಥವಾ ಹನುಮಾನ್ ಫ್ಲ್ಯಾಗನ್ನು ಹಾರಿಸಿರೋದು ಅಲ್ಲಿ ಯಾರಿಗೂ ಏನೂ ನೋವು ತಂದಿಲ್ಲ. ನೀವು ಇದನ್ನು ಬೇರೆ ಧರ್ಮದ ಒಂದು ವರ್ಷಿಪ್ ಪ್ಲೇಸ್ ಮೇಲೆ ಏನಾದರೂ ಹಾರಿಸಿದ್ದೀರಾ, ಅಥವಾ ಆ ಕಮ್ಯುನಿಟಿ ಇರೋ ಒಂದು ಜಾಗಕ್ಕೆ ಹೋಗಿ ನೀವು ಇಂಥ ಕೆಲಸವನ್ನು ಮಾಡಿದ್ದೀರಾ ಅಂದರೆ ಅದು ಕರೆಕ್ಟು. ಅದನ್ನು ನೀವು ತಕ್ಷಣ ಆ್ಯಕ್ಷನ್ ತಗೊಳ್ಳೇಬೇಕು. ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ ಅದು. ಅಂಥದ್ದು ಏನೂ ಇರಲಿಲ್ಲ. ಓಕೆ, ನೀವು ಸಡನ್ಲಿ ನೀವು ಒಂದು 5 ಡೇ ಆಫ್ಟರ್ 1 ವೀಕ್ ನೀವು ಎದ್ದು ಬಿಟ್ಟು ನೋಡಿದ್ದೀರಾ ಇಲ್ಲಿ ತಪ್ಪು ನಡೆದಿದೆ ಅಂತ. ಹೋಗಿ ಸ್ಥಳೀಯರ ಹತ್ರ ಮಾತಾಡಿ ವಿಷಯನ ಅವ್ರಿಗೆ ಅರ್ಥ ಆಗೋಂಗೆ ಒಂದು ಸಮಾಧಾನ ಮಾಡಿ ಅದನ್ನು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಅವರು ಮಾಡ್ಬೋದಾಗಿತ್ತು. ಅವ್ರು ಮಾಡಿಲ್ಲ. ಆಮೇಲೆ ಒಂದು ಪ್ರಶ್ನೆ ಇದೆ. ಬೆಳಗ್ಗೆ 3 ಗಂಟೆಗೆ 2 ಗಂಟೆಗೆ ಹೋಗಿ ಪೊಲೀಸ್ ಫೋರ್ಸ್ ತೊಗೊಂಡೋಗಿ ಆ ಫ್ಲ್ಯಾಗನ್ನು ಇಳಿಸಿರೋದು ನೋಡಿದ್ರೆ ಅದ್ರ ಹಿಂದೆ ಒಂದು ರಾಜಕಾರಣ ಇದೆ ಅನ್ನುವಂಥದ್ದು ಒಂದು ಆರೋಪ ಕೇಳಿಬರ್ತಾ ಇದೆ. ಇದ್ರ ಜೊತೆಗೆ ಸ್ಥಳೀಯವಾಗಿ ಅದು ಹೇಳಿ ಕೇಳಿ ಮಂಡ್ಯ ರಾಜಕಾರಣ ಮನೆ ಮನೆಯಲ್ಲೂ ಇರುತ್ತೆ, ಎಲ್ಲರ ಹತ್ರನೂ ಇರುತ್ತೆ. ಆ ಥರ ಸನ್ನಿವೇಶನ ಇದೆ. ಶಾಸಕರ ಕಾರ್ಯಕರ್ತರು ಮತ್ತು ಸ್ಥಳೀಯ BJP JDS ಅಥವಾ ಇನ್ನಿತರ ಕಾರ್ಯಕರ್ತರ ನಡುವೆ ತಿಕ್ಕಾಟದಿಂದಾಗಿ ಒಂದು ಶಾಸಕರ ಪ್ರತಿಷ್ಠೆಯಿಂದಾಗಿ ಈ ಘಟನೆ ಆಗಿದೆ ಅನ್ನುವಂಥ ಆರೋಪ ಕೂಡ ಇದೆ. ಏನು ಹೇಳ್ತಿರ್ತಾವೆ? ಈ ಮಾಹಿತಿ ನನ್ನ ಹತ್ರನೂ ಇದೆ. ಒಂದು ಸ್ಥಳೀಯವಾಗಿ ಅಲ್ಲಿ ರಾಜಕಾರಣ ನಡೆದಿದೆ. MLA ಅವರ ಒಂದು ಸೂಚನೆ ಮೇರೆಗೆ ತಹಸೀಲ್ದಾರು ಅಥವಾ ಅಧಿಕಾರಿಗಳು ಈ ರೀತಿ ಒಂದು ಕ್ರಮ ತಗೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ನಮ್ಗೆ ಪ್ರೂಫ್ ಅಂದರೆ 100% ಅದೇ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ವಾಟ್ ಅಲ್ಲಿ ನಡೀತಾ ಇರೋ ಮಾತು. ಖಂಡಿತ ಮಂಡ್ಯ ಅಂದಮೇಲೆ ಅದು ರಾಜಕಾರಣದ ಒಂದು ಹಬ್ ಅಂತಲೇ ಹೇಳಬೇಕು. ಸೊ
ಇದೆಲ್ಲ ಅಲ್ಲಿರೋರು ಎಲ್ರಿಗೂ ಗೊತ್ತಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೂ ಗೊತ್ತಿದೆ, ಅಲ್ಲಿಯ ಪೊಲೀಸ್ ಫೋರ್ಸ್ಗೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಆ ಸೆನ್ಸಿಟಿವ್ ಇಶ್ಯೂನ ಅರ್ಥ ಮಾಡ್ಕೊಳ್ಳದೆ ಈ ರೀತಿ ಒಂಥರ ಬಲವಂತವಾಗಿ ನೀವು ಹೋಗಿ ಅವರ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ನಿಮ್ಮ ಮೇಲೆ ಬ್ಲೇಮ್ ಇದೆ. ಈಗ ಇಷ್ಟು ಸಿಚುವೇಶನ್ ಈ ರೀತಿ ಫ್ಲೇರ್ ಅಪ್ ಆಗೋಕ್ಕೆ ದೇರ್ ಇಸ್ ನೋಬಡಿ ಎಲ್ಸ್ ಟು ಬ್ಲೇಮ್. ನೋಡಿ, ಇನ್ನೊಂದು ಏನು ಅಂದರೆ, ಇದು ಬರೀ ರಾಜಕಾರಣವಾಗಿ ಪ್ರತಿಭಟನೆ ನಡೀತಾ ಇದೆ ಅಂತ ಹೇಳೋಕ್ಕೂ ನಾನು ಒಪ್ಪೋದಿಲ್ಲ. ಯಾಕಂದರೆ ವಿ ಹ್ಯಾವ್ ಸೀನ್ ಮಂಡ್ಯ. ನಾನು ಎಂ ಪಿ ಆಗಿ 5 ವರ್ಷ ಆಗಿರ್ಬೋದು. ನಾವು ಮಂಡ್ಯ ಜೊತೆಯಲ್ಲಿ ನಮ್ಮ ಸಂಬಂಧ ಅಂಬರೀಷ್ ಅವರಲ್ಲಿ ರಾಜಕಾರಣದಲ್ಲಿ ಇದ್ದಾಗ ಅಂದರೆ 25-30 ಇಯರ್ಸಿಂದನೂ ನಾವು ನೋಡ್ಕೊಂಡು ಬಂದ್ವಿ. ಮಂಡ್ಯದಲ್ಲಿ ಯಾವ ರೀತಿ ಇಡೀ ಕರ್ನಾಟಕ ಒಂದು ಸೈಡ್ ಆದರೆ ಮಂಡ್ಯದಲ್ಲೇ ಬೇರೆ ಥರ ಇರುತ್ತೆ. ಅವ್ರ ಸೆಂಟಿಮೆಂಟ್ಸು ಬೇರೆ, ಅವ್ರು ರಿಯಾಕ್ಟ್ ಮಾಡೋದು ಬೇರೆ. ಇದು ಒಂಥರ ಎಲ್ರಿಗೂ ನಿಜವಾಗಿಯೂ ಹರ್ಟ್ ಆಗಿದೆ ಅಲ್ಲಿ ಲೋಕಲ್ ಸೆಂಟಿಮೆಂಟ್ಸ್. ಅದಂತೂ 100% ಗ್ಯಾರಂಟಿ. ಅದು ಓಕೆ, ಅದಾದಮೇಲೆ ಸ್ವಲ್ಪ ರಾಜಕಾರಣದ ಬಣ್ಣ ಅದಕ್ಕೂ ಬಂದು ಅಂಟ್ಕೊಂಡಿದೆ, ಅದು ಮಾಮೂಲಿನೇ. ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಎಲ್ಸ್. ಈ ಸಿಚುವೇಶನ್ ಇದ್ದಾಗ ಅಫ್ಕೋರ್ಸ್ ಎಲ್ಲ ಪಾರ್ಟೀಸೂ ಅದರಲ್ಲಿ ಜಾಯ್ನ್ ಆಗ್ತಾರೆ. ಬಟ್ ಬೇಸಿಕ್ ಇಶ್ಯೂ ಏನು ಅಂದರೆ, ಅಲ್ಲಿಯ ಜನರ ಒಂದು ಭಾವನೆಗಳಿಗೆ ನೀವು ಧಕ್ಕೆ ತರುವಂಥ ಕೆಲಸ ಮಾಡಿದ್ದೀರಾ, ಅದು ತಪ್ಪಾಗಿದೆ. ಆ ತಪ್ಪನ್ನು ಒಪ್ಪಿಕೊಂಡು ಸರಿ ಹೆಂಗೆ ಪಡಿಸೋದು ಅನ್ನೋದು ಈಗ ನೋಡಬೇಕೇ ಹೊರತು ಒಬ್ಬರ ಮೇಲೊಬ್ಬರು ಬ್ಲೇಮ್ ಮಾಡ್ಕೊಂಡು ನೀವು ಹಿಂಗೆ ಮಾಡ್ತೀರಾ, ನೀವು ಪ್ರತಿಭಟನೆ, ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋದು ಫೂಲಿಶ್ನೆಸ್ ಆಗುತ್ತೆ ನಿಜಕ್ಕೂ. ಇನ್ನೊಂದು, ಬೆಳಗ್ಗೆ 3 ಗಂಟೆಗೆ ಪೊಲೀಸ್ ಫೋರ್ಸ್ ಹೋಗಿ ಇಳಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತಾ? ನಿಮಗಿರೋ ಮಾಹಿತಿ ಪ್ರಕಾರ ಅಷ್ಟೊಂದು ಅಗತ್ಯತೆ ಇತ್ತಾ? ಇಲ್ಲ, ಅದೇ ನಾನು ಹೇಳ್ತಾ ಇರೋದು. ನೀವು ಹೋಗಿ ಅಲ್ಲಿ ಗ್ರಾಮದಲ್ಲಿ ಮುಖ್ಯಸ್ಥರು ಇರ್ತಾರೆ, ವರಿಷ್ಠರು ಇರ್ತಾರೆ, ಅವ್ರನ್ನ ಕೂರಿಸ್ಕೊಂಡು ಇದು ಆಗಿದೆ, ಈ ರೀತಿ ನಿಮ್ಗೆ ಈ ಒಂದು ರೈಟ್ ನಿಮಗಿಲ್ಲ, ಲೀಗಲಿ ಇದು ಅಲೌಡ್ ಇಲ್ಲ, ಇದು ನಾವು ತೆಗಿಲೇಬೇಕು, ಸ್ವಲ್ಪ ಸಹಕಾರ ಕೊಡಿ ಅಂದರೆ ಅವ್ರೇನಲ್ಲಿ ಬೇಡ ಅಂತಿದ್ರಾ? ದಿಸ್ ವಾಸ್ ಜಸ್ಟ್ ಈಗ ಅವರು ಆ ಒಂದು ಸ್ಟಬ್ಬನ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಹೊರತು ಅವರು ಎಲ್ಲ ಪ್ರೋಸೆಸ್ ಅವರೇನು ಅಂದ್ಕೊಂಡ್ರು, ಪಂಚಾಯಿತಿಯಲ್ಲಿ ಒಂದು ರೆಸಲ್ಯೂಷನ್ ಆಗಿತ್ತು, PDO ಅದಕ್ಕೆ ಅನುಮತಿ ಕೊಟ್ಟಿದ್ರು, ಬಟ್ ವರ್ಬಲಿ ಓಕೆ ಅಂತ. ಇಲ್ಲಾಂದರೆ 6 ದಿನ ಇವರು ಯಾಕೆ ಬಿಡ್ತಾಯಿದ್ರು? ಒಂದು ವೇಳೆ ನಿಜಕ್ಕೂ ಪಂಚಾಯತಿಲೂ ಆ ರೆಸಲ್ಯೂಷನ್ ಆಗಿಲ್ಲ ಅಥವಾ PDO ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ 6 ದಿನ ಯಾರೂ ಸುಮ್ಮನೆ ಇರ್ತಿರ್ಲಿಲ್ಲ. 6 ದಿನ ಸುಮ್ಮನೆ ಇದ್ದಿದ್ದ ಕಾರಣನೇ ಎಲ್ರಿಗೂ ಗೊತ್ತಿತ್ತಲ್ಲಿ. ಇಟ್ ಇಸ್ ಅ ನಾರ್ಮ್. ಆ ಗೌರಿಶಂಕರ್ ಸೇವಾ ಟ್ರಸ್ಟ್ ಅನ್ನೋರು 30 ವರ್ಷಗಳಿಂದ ಈ ರೀತಿಯ ಒಂದು ಧಾರ್ಮಿಕ ಒಂದು ಆಚರಣೆ ಮಾಡೋದು, ಒಂದು ಸೆಲೆಬ್ರೇಷನ್ಸ್ ಆಗಲಿ ಅಥವಾ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇನು ಹೊಸದಲ್ಲ, ಯಾವತ್ತೂ ಪ್ರಾಬ್ಲಮ್ ಆಗಿಲ್ವಲ್ಲ. ವೈ ದಿಸ್ ಶುಡ್ ಬಿಕಮ್ ಅ ಪ್ರಾಬ್ಲಮ್ ನಾವು ಅಂದರೆ ಕರೆಕ್ಟಾಗಿ ಸಂಬಡೀಸ್ ಹ್ಯಾಂಡ್ ಇಸ್ ದೇರ್ ಅನ್ನೋದು ಗೊತ್ತಾಗ್ತಿದೆ. ಮುಂದಾಲೋಚನೆ ಇಲ್ಲದೇನೆ ಮಾಡಿರೋವಂಥ ಒಂದು ವಿಷಯ ಇದು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಇದ್ರ ಜೊತೆಗೆ ಈಗ ರಾಷ್ಟ್ರಧ್ವಜ ವರ್ಸಸ್ ಹನುಮಧ್ವಜ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ರಾಷ್ಟ್ರಧ್ವಜಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ, ಅದನ್ನು ಧಾರ್ಮಿಕ ಅಥವಾ ರಾಜಕೀಯದ ಯಾವುದೇ ಫ್ಲ್ಯಾಗ್ಗಳನ್ನು ಹಾರಿಸಬಾರ್ದಾಗಿತ್ತು. ಈ ಥರ ರಾಷ್ಟ್ರಧ್ವಜ ಬದಲಾಗಿ ಈಗ ರಾಜಕಾರಣ ಮಾಡಲಾಗ್ತಾರೆ ಅಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ, ಶಾಸಕರು ಪ್ರಮುಖವಾಗಿ ರವಿ ಗಾಣಿಗ ಅವರು ಮಾತಾಡ್ತಾರೆ. ಈ ಒಂದು ನ್ಯಾರೋ ಕಾನ್ಸೆಪ್ಟ್ನ ಅಥವಾ ನೇರವಾದಂಥ ಈ ಆರೋಪ ಪ್ರತ್ಯಾರೋಪಕ್ಕೆ ಸಂಸದೆಯಾಗಿ ತಾವೇನು ಹೇಳ್ತೀರಿ? ಈಗ ರಾಷ್ಟ್ರಧ್ವಜಕ್ಕೆ ಪರ್ಯಾಯವಾಗಿ ಹನುಮಧ್ವಜ ಈ ರೀತಿ ಕಾಂಟ್ರವರ್ಸಿ ಆಗ್ತದೆ ನೋಡಿ. ಇದು ತುಂಬಾ ಒಂಥರ ಏನಂತೀರಿ, ಒಂದು ಸ್ಟಬ್ಬನ್ ಆರ್ಗ್ಯುಮೆಂಟ್ ಮಾಡೋದು ಅಥವಾ ನಂದೇ ಏನೋ ಪ್ರತಿಯೊಂದಕ್ಕೂ ನಾನೊಂದು ಪ್ರತಿವಾದ ಮಾಡಬೇಕು ಅನ್ನೋ ಒಂದು ವಿಷಯ ಆಗುತ್ತೆ. ಇಟ್ ಈಸ್ ನಾಟ್ ದ್ಯಾಟ್. ಈಗ ಕರ್ನಾಟಕಕ್ಕೆ, ಐ ಥಿಂಕ್ ಇಡೀ ನಮ್ಮ ರಾಷ್ಟ್ರದಲ್ಲೇ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದ ಒಂದು ಧ್ವಜನೂ ಇದೆ. ಇದೆಯೋ ಇಲ್ವೋ? ನಾವು ಅದರ ಕನ್ನಡ ಧ್ವಜ ಅಂತೀವೋ, ಕರ್ನಾಟಕದ ಫ್ಲ್ಯಾಗನ್ನು ಅಂತೀವೋ. ಈಗ ಆ ಫ್ಲ್ಯಾಗ್ನ ನಾವು ಹಾರಿಸಿದ್ರೆ ನಾವು ರಾಷ್ಟ್ರಧ್ವಜವನ್ನು ಅವಮಾನ ಮಾಡ್ತಿದ್ವಿ ಅಂತ ಅಲ್ಲ ಅರ್ಥ. ಅದು ನಮ್ಮ ಕರ್ನಾಟಕದ ಫ್ಲ್ಯಾಗ್ ಆಗಿರುತ್ತೆ, ನಮ್ಮ ಸ್ವಾಭಿಮಾನದ ಒಂದು ಸಂಕೇತವಾಗಿ ಅದನ್ನು ನಾವು ಕರ್ನಾಟಕದ ಒಂದು ಹಳದಿ ಅಥವಾ ಕುಂಕುಮದ ಆ ಕಲರ್ಸ್ ನಮ್ಮ ಕರ್ನಾಟಕದ ಒಂದು ಗುರ್ತು ಅಂತ ನಾವು ಅನ್ಸ್ಕೋತೀವಿ. ಸೊ ಈ ರೀತಿ ಒಂದು ಈಗ ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿ ಟೆಂಪಲ್ ಉದ್ಘಾಟನೆ ಏನಾಗಿತ್ತು, ಅದಕ್ಕೆ ಇಡೀ ದೇಶ ಸಂಭ್ರಮಿಸಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾರೂ ಇಮ್ಯಾಜಿನ್ ಮಾಡಿರಲ್ವೇನೋ ಆ ರೀತಿಯ ಒಂದು ಬಿಕಾಸ್
ಅದು ನಮ್ಮೆಲ್ಲರ ಒಳಗಡೆ ಇರುವಂಥ ಭಾವನೆ ಅದು. ಅದನ್ನು ಮೇ ಬಿ ಈಗ ನಮಗೂ ಒಂದು ಅವೇರ್ನೆಸ್ಸು ಮೊದಲು ಇದ್ದಿಲ್ವೇನೋ ಅಥವಾ ಒಳಗಿತ್ತೂ ನಮಗೆ ಗೊತ್ತಿಲ್ವೇನೋ, ಅದಕ್ಕೆ ಒಂದು ರಿಯಾಕ್ಷನ್ ಆಗಿ ಈ ರೀತಿ ಎಲ್ಲ ಕಡೆನೂ ನಡೀತಾ ಇದೆ. ಇಂಥ ಸಮಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಪೀಪಲ್ ಆರ್ ಸ್ಟಿಲ್ ಎಮೋಷ್ನಲ್. ಎಷ್ಟೋ ಜನ ಬಂದು ಹೇಳಿದ್ದಾರೆ ನಮಗೆ ಗೊತ್ತೇ ಇಲ್ಲ ಈ ರೀತಿ ನಾವು ರಿಯಾಕ್ಟ್ ಆಗ್ತೀವಿ ಅಂತ. ಫಸ್ಟ್ ಟೈಮ್ ಟಿ ವಿ ಸ್ಕ್ರೀನ್ಸೆಲ್ಲ ಅದನ್ನು ನೋಡುವಾಗೆ ಎಷ್ಟೋ ಜನ ಕಣ್ಣಲ್ಲಿ ಹಾಗೆ ನೀರು ಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು. ಇದೆಲ್ಲ ಎಲ್ರಿಗೂ ಹೊಸದೇ. ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಏನಾಯಿತು, ಯಾಕೆ ನಾವು ಇಷ್ಟು ಎಮೋಷ್ನಲ್ ಆಗಿದ್ವಿ ಅನ್ನೋದನ್ನು. ಸೊ ಇಂಥ ಟೈಮಲ್ಲಿ ಎಮೋಷನ್ಸ್ ವಿಲ್ ಬಿ ಮಚ್ ಹೈಯರ್ ದೆನ್ ನಾರ್ಮಲ್. ನೀವು ಬೇರೆ ಟೈಮಲ್ಲಿ ಮಾಡಿದರೆ ಮೇ ಬಿ ಇಷ್ಟೊಂದು ಅಗ್ರೆಸಿವ್ ಆಗಿ ರಿಯಾಕ್ಟ್ ಆಗ್ತಿರ್ಲಿಲ್ವೇನೋ, ಬಟ್ ಇದು ಜಸ್ಟ್ ಆಗಿರೋದೆ. ಸೊ ಖಂಡಿತ ಇದು ಒಂದು ವೇಳೆ ರಾಜಕಾರಣವಾಗಿ ಮಾಡಿದರೆ ಅದು ತುಂಬ ಅವರೇ ಬ್ಲೇಮ್ ಒಪ್ಪಿಕೊಳ್ಬೇಕು, ಅದನ್ನು ಸರಿಪಡಿಸ್ಬೇಕಾಗಿರೋ ಒಂದು ಜವಾಬ್ದಾರಿ ಅವ್ರಿಗಿದ್ದೇ ಇರುತ್ತೆ. ಲೆಟ್ ಅಸ್ ಫಾಲೋ ದ ಲಾ ಇನ್ ಎವ್ರಿಥಿಂಗ್, ನಾಟ್ ಜಸ್ಟ್ ಇನ್ ನೀವು ಈ ರೀತಿಯ ಒಂದು ವಿಷಯಕ್ಕೆ ಬಂದಾಗ ನೀವು ಒಂಥರ ಹಠವಾದ ಮಾಡಿ ನಮ್ಮದೇ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ಈ ರೀತಿಯ ಪರಿಣಾಮ ಆಗತ್ತೆ ಅದಕ್ಕೆ. ಸೊ ಎಷ್ಟೋ ವಿಷಯಗಳಿದೆ ನಮಗೆ ಅಲ್ಲಿ ಸಾಲ್ವ್ ಮಾಡುವಂಥ ವಿಷಯಗಳನ್ನ, ಅದಕ್ಕೆಲ್ಲ ಲಾ ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಎಲ್ಲರೂ ಸಂತೋಷ ಪಡ್ತಾರೆ, ಎಲ್ಲರ ಲೈಫೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ಅದನ್ನು ಬಿಟ್ಟು ನೀವು ರಿಲಿಜಿಯಸ್ ಆಗಿ ಮೆಜಾರಿಟಿ ಕಮ್ಯುನಿಟಿ ಇರೋ ಕಡೆ ನೀವು ರಿಲಿಜಿಯಸ್ ಸೆಂಟಿಮೆಂಟ್ಸ್ನ ನೀವು ಹರ್ಟ್ ಮಾಡಿದ್ರೆ ಖಂಡಿತ ಅದರ ಪರಿಣಾಮ ಬೇರೆ ಥರ ಇರುತ್ತೆ. ಅದು ಆಗಬಾರದು. ರೈಟ್. ಇನ್ನೊಂದು, ನೀವು ಮುಂದಿನ ದಿನಗಳಲ್ಲಿ ಮಂಡ್ಯಕ್ಕೆ ಹೋಗ್ತೀರಾ ಅಂದರೆ ನಿಮ್ಮನ್ನು ಕೂಡ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಂಸದಿದ್ದಂಥ ಸಂದರ್ಭದಲ್ಲಿ. ಅನೇಕರು ನಾಳೆ ಪ್ರಶ್ನೆ ಮಾಡ್ಬೋದು ಎಲ್ಲೂ ಬಂದಿಲ್ಲ ಅಂತ. ಈ ಘಟನಾವಳಿಗಳಾದಮೇಲೆ ಮಂಡ್ಯ ಜನರಿಗೆ ಏನು ಹೇಳ್ತೀರಿ? ನೀವು ಹೋಗಿ ಭೇಟಿ ಆಗ್ತೀರಾ? ಖಂಡಿತ ನಾನು ಟಚ್ಚಲ್ಲೇ ಇರ್ತೀನಿ. ನಾನು ಹೋಗದೇ ಇದ್ರೂ ಪರ್ಸ್ನಲ್ ಆಗಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನನ್ನ ಒಂದು ವಾರದಿಂದ ಒಂದು ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ಆ್ಯಕ್ಚುಲಿ ನಾನು ಬೆಡ್ ರೆಸ್ಟಲ್ಲೇ ಇದ್ದೆ, 2 ದಿನ ಹಾಸ್ಪಿಟ್ಲಲ್ಲೂ ಇದ್ದೆ. ಸೊ ಆ ಕಾರಣಕ್ಕಾಗಿ ನಾನು ಫಿಸಿಕಲಿ ಅಲ್ಲಿ ಹೋಗಿಲ್ಲ ಅಂದ್ರೂ ಫೋನಲ್ಲಿ ನಾನು ಎಲ್ಲರ ಜೊತೆಲೂ ಸಂಪರ್ಕದಲ್ಲೇ ಇದ್ದೀನಿ, ಕೇಳ್ಕೊತಾ ಇದ್ದೀನಿ, ಈ ಥರ ಮಾಡಬೇಡಿ, ಸ್ವಲ್ಪ ಶಾಂತಿಯುತವಾಗಿ ಇರಿ ಅನ್ನೋವಂಥ ಮಾತುಗಳನ್ನ ಹೇಳ್ತಾ ಇದ್ದೀನಿ. ರೈಟ್. ಇದ್ರ ಜೊತೆಗೆ ಈಗ ಮಂಡ್ಯದಲ್ಲಿ ಒಂದು ಇವತ್ತಿನ ವಿಶೇಷ ಚಿತ್ರಣ ನಾವು ನೋಡಿದ್ದು ಅಂದರೆ, ನೀವು ಕೂಡ ರಾಜಕಾರಣದಲ್ಲಿರೋರು, ಸಂಸದರು. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಬಂದಿರುವಂಥದ್ದು. ಸುಮಲತಾ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಏನಾಗಿರುತ್ತೆ? ಸಹಜವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಈಗಾಗಲೇ ವಾಗ್ದಾಳಿ ನಡೀತಾ ಇದೆ. ನೀವು BJPನ ಬೆಂಬಲಿಸಿದ್ರಿ. BJP ನಿರಂತರವಾಗಿ ಇದೇ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯದಲ್ಲೂ ಇವತ್ತು ಹೇಳಿಕೆಗಳನ್ನ ಕೊಟ್ಟಿದೆ. ಸುಮಲತಾ ಅವರು ಈ ಒಂದು ಸನ್ನಿವೇಶವನ್ನು ಯಾವ ರೀತಿ ನೋಡ್ತೀರಿ? ನೀವು BJP ಸಪೋರ್ಟ್ ಮಾಡ್ತೀರಾ ಈ ವಿಚಾರದಲ್ಲಿ? ಅಲ್ಲ, ಖಂಡಿತ BJPಗೆ ನನ್ನ ಬೆಂಬಲವನ್ನು ನಾನು ಕೊಟ್ಟಿದ್ದೆ. ನನ್ನ ಸಪೋರ್ಟಿಂಗ್ ಲೆಟರನ್ನು ಕೊಟ್ಟಿದ್ದೀನಿ. ಐ ಬಿಲೀವ್ ಇನ್ ದ ಲೀಡರ್ಶಿಪ್. ನಮಗೆ ಮೋದಿಜಿ ಅವರ ಒಂದು ಲೀಡರ್ಶಿಪ್ಪು, ಅವರ ಲೀಡರ್ಶಿಪ್ಪಲ್ಲಿ ನಮ್ಮ ದೇಶದಲ್ಲಿ ಆಗಿರುವಂಥ ಬದಲಾವಣೆ ಏನಿದೆ, ಅಭಿವೃದ್ಧಿ ಏನಿದೆ, ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ವಿ. ಆ ಒಂದೇ ಕಾರಣಕ್ಕಾಗಿ ನಾನು ಅದೇ ರೀತಿಯ ಒಂದು ಡೆವಲಪ್ಮೆಂಟ್ ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಆಗಬೇಕು, ಆ ಒಂದು ಬದಲಾವಣೆ ನಮ್ಮ ಜಿಲ್ಲೆಗೂ ತರಬೇಕು ಅನ್ನೋ ಆಸೆ ಇಟ್ಕೊಂಡೇ ನಾನು ಆ ಸಪೋರ್ಟ್ ಮಾಡಿದ್ದು. ಈವರೆಗೂ ನನ್ನಲ್ಲಿ ಏನೂ ಬದಲಾವಣೆ ಇಲ್ಲ. ಖಂಡಿತ BJPನೂ ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೂ ಇದೆ. ಆ ರೀತಿ ಅದಕ್ಕೆ ವ್ಯತಿರೇಕವಾಗಿ ಯಾವುದೇ ಒಂದು ಡೈರೆಕ್ಷನೋ ಅಥವಾ ಇನ್ಫಾರ್ಮೇಷನೋ ನನಗಂತೂ ಇಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೆ. ನಿಮ್ಮ ಜೊತೆಗೆ ಮಾತುಕತೆ ಮಾಡಿದಾರಾ ಯಡಿಯೂರಪ್ಪನವರಾಗಲಿ? ವಿಜಯೇಂದ್ರ ಅವರಿಗೆ ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದರೆ ನೀವು ಮೊನ್ನೆ ತಾನೇ ಮಂಡ್ಯಕ್ಕೆ ಹೋಗಿದ್ರಿ, ಮಾತುಕತೆ ಮಾಡಿದ್ರೆ ನಿಮ್ಮ ಬೆಂಬಲಿಗರ ಜೊತೆಗೆ. ನೀವು ಈಗಲೇ ಹೇಳಿದಿರಿ ನಾನು ಏನಾದ್ರು ರಾಜಕಾರಣ ಅಂದರೆ ಮಂಡ್ಯದಿಂದ ಅಂತ. ನೀವು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಯಾಕೆಂದರೆ JDSನವರು ಕೂಡ ಲಾಭಿ ಮಾಡ್ತಿದ್ದಾರೆ, ಮೈತ್ರಿ ಆದರೆ ಅವ್ರಿಗೆ ಹೋಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ನೀವು BJP ನಾಯಕರ ಜೊತೆ ಮಾತುಕತೆ ಮಾಡಿದಾರಾ ಅಥವಾ ಅವ್ರು ನಿಮ್ಮ ಜೊತೆ ಮಾತುಕತೆ ಮಾಡಿದಾರಾ? ನೋಡಿ, ಅಂದರೆ ಈ ಥರ ಅಫಿಷಿಯಲ್ ಆಗಿ ಅವರ ಮೈತ್ರಿ ಆದಮೇಲೆ ನಾವು ಯಾರ ಜೊತೆಲೂ ಕೂತ್ಕೊಂಡು ಮಾತಾಡಿಲ್ಲ. ಬಿಕಾಸ್ ಮೈತ್ರಿ ಅನ್ನೋದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಐ ಶುಡ್ ನಾಟ್ ಇಂಟರ್ಫಿಯರ್ ಆ ಒಂದು ನಿರ್ಧಾರಗಳ ಜೊತೆಲಿ. ಎಸ್, ಮಂಡ್ಯ ಅನ್ನೋದು ಒಂದು ವಿಚಿತ್ರವಾದ ಒಂದು ಸಿಚುವೇಶನ್ಗೆ ಬಂದಿದೆ ಇದರಿಂದ. ಸೊ ಇದನ್ನು ಯಾವ ರೀತಿ ಅವರು ಸಾಲ್ವ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ವಿಜಯೇಂದ್ರ ಅವರು ಮೊನ್ನೆ ನನಗೆ ಫೋನ್ ಮಾಡಿದರು. ಅದೆಲ್ಲೋ ಶಿವಮೊಗ್ಗಗೆ ಹೋಗಿ ಆಮೇಲೆ ರಾಯಚೂರಲ್ಲಿ ಹೋಗಿ ಅದಾದಮೇಲೆ ಬಂದು ಭೇಟಿ ಆಗಬೇಕು, ಭೇಟಿ ಮಾಡ್ತೀನಿ ಅಂದರು. ಸರಿ ಅಂದೆ. ಯಾವಾಗ ಆಗುತ್ತೆ ನೋಡೋಣ.
ನಿಮ್ಮ ಸಲಹೆ ಏನು ಮೇಡಮ್? ಯಾಕೆಂದರೆ ಈಗ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ನೋಡಬೇಕು ಅಂತ ಹೇಳಿದ್ರಿ. ಅಫ್ಕೋರ್ಸ್ ಅವರು ಒಂದಿಷ್ಟು ಆಫರ್ಗಳ ಜೊತೆಗೆ ಅಥವಾ ಒಂದಿಷ್ಟು ನಿರ್ಧಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ಬೋದು. ನಿಮ್ಮ ನಿರ್ಧಾರ ಅಥವಾ ನಿಮ್ಮ ಪ್ಲೇಟಲ್ಲಿ ಇರುವಂಥ ನಿರ್ಧಾರಗಳೇನು? ಮುಂದೆ ತಾವು ಏನು ಸಲಹೆ, ಒಂದು ವೇಳೆ ಮಾತುಕತೆಗೆ ಬಂದರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಐ ವಿಲ್ ಟೆಲ್ ದಮ್ ಪ್ರೆಸೆಂಟ್ ರಿಯಾಲಿಟಿ ಆಫ್ ಮಂಡ್ಯ ಏನು ಅನ್ನೋದನ್ನು ಖಂಡಿತ ಅವ್ರಿಗೆ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಅಲ್ಲಿರೋದ್ರಿಂದ ನನ್ನ ಜಿಲ್ಲೆಯಲ್ಲಿ ನಡೀತಾ ಇರೋ ಒಂದು ಡೆವಲಪ್ಮೆಂಟ್ಸ್ ಅಥವಾ ಚೇಂಜಸ್ ಏನಿದೆ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಏನು ಬದಲಾವಣೆ ಆಗಿದೆ, ಮೈಂಡ್ಸೆಟ್ ಹೆಂಗೆ ಚೇಂಜ್ ಆಗ್ತಾ ಇದೆ, ನಾವು ಹೆಂಗೆ ಚೇಂಜ್ ಮಾಡ್ಬೋದು ಅದನ್ನು ಅನ್ನೋ ವಿಚಾರ ನಾನು ಹಾಗೆ ಮಾತಾಡಿದ್ದೀನಿ ಅವ್ರಿಗೆ. ಪ್ಲಸ್ ಅಸೆಂಬ್ಲಿ ಎಲೆಕ್ಷನಲ್ಲೂ ನೀವು ನೋಡಿದ್ರೆ ನಾನು ಸಪೋರ್ಟ್ ಮಾಡಿದ್ದೀನಿ ಅವ್ರಿಗೆ. ಬಿ ಜೆ ಪಿಗೆ ಫಸ್ಟ್ ಟೈಮ್ ಅಷ್ಟೊಂದು ವೋಟ್ ಶೇರ್ ಇನ್ಕ್ರೀಸ್ ಆಗಿ ಹೆಚ್ಚಿನ ವೋಟ್ ಸಂಖ್ಯೆ ಫಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಸಿಕ್ಕಿದ್ದು ಇದೇ ಫಸ್ಟ್ ಟೈಮ್. ಸೊ ಮುಂದಕ್ಕೆ ಲೋಕಸಭಾ ಎಲೆಕ್ಷನ್ ಅಂತ ಬಂದಾಗ ಆ ಪ್ಯಾಟರ್ನೇ ಬೇರೆ ಇರುತ್ತೆ, ಆ ಟ್ರೆಂಡೇ ಬೇರೆ ಆಗುತ್ತೆ. ಯಾಕಂದರೆ ಪೀಪಲ್ ಈಗ ನೀವು ನೋಡಿದ್ರು ಲಾಸ್ಟ್ ಟೈಮೂ 2018 ಅಸೆಂಬ್ಲಿ ಎಲೆಕ್ಷನ್ ನಡೆದಿದ್ದ ರೀತಿ, ಆಮೇಲೆ 2019 ನನ್ನ ಎಲೆಕ್ಷನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ, 180 ಡಿಗ್ರೀಸ್ ಚೇಂಜ್ ಆಗಿತ್ತು. ಸೊ ಐ ವುಡ್ ಡೆಫಿನೆಟ್ಲಿ ಆ ಒಂದು ರಿಯಾಲಿಟಿನ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಖಂಡಿತ ಮಂಡ್ಯದಲ್ಲಿ ಬಿ ಜೆ ಪಿ ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಆ ಆಸೆ ಇಟ್ಕೊಂಡು ಬಿ ಜೆ ಪಿ ಮಂಡ್ಯ ಸೀಟ್ನ ಉಳಿಸ್ಕೋಬೇಕು ಅನ್ನೋ ರಿಕ್ವೆಸ್ಟ್ನ ನಾನು ಅವ್ರಿಗೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಅಂದರೆ ಮೈತ್ರಿ ನಿರ್ಧಾರ ಆಗತ್ತೆ ಅಥವಾ ಒಂದು ಎಂಡ್ ಆಫ್ ದ ಡೇ ಪ್ರೈಮ್ ಮಿನಿಸ್ಟರ್ ಅವರು ಆಯ್ಕೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಂದ ಬೆಂಬಲ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ JDSಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ? ಆ ಒಂದು ಕ್ಷೇತ್ರಕ್ಕೆ JDS ತೆಕ್ಕೆಗೆ ಹೋಯಿತು, ಸುಮಲತಾ ಅವರು JDS ಪರವಾಗಿ ನಿಲ್ತಾರ? ಅಲ್ಲ, JDS ಪರವಾಗಿ ಅಥವಾ ವಿರೋಧವಾಗಿ ನಾನೇನು ನಿಂತ್ಕೊಳ್ಬೇಕಾಗಿಲ್ಲ. ಒಂದು ಮೈತ್ರಿ ಅಂತ ಆದಮೇಲೆ ಅವ್ರಿಗೆ ಪಕ್ಷನೇ ಇದೆ, ಲೀಡರ್ಸ್ ಇದೆ, ಯಾರ್ಯಾರು ಅವ್ರ ಪರವಾಗಿ ನಿಂತ್ಕೋಬೇಕೋ ಅವರಿಬ್ಬರು ಡಿಸೈಡ್ ಮಾಡ್ಕೋತಾರೆ. ಪ್ಲಸ್ ಮಂಡ್ಯ ನನ್ನ ವಿಷಯ ಏನಂದರೆ ಮಂಡ್ಯ ಸೀಟ್ನ BJP ಉಳಿಸ್ಕೋಬೇಕು. ದಟ್ ಇಸ್ ಮೈ ವಿಶ್. ಇದ್ರ ಜೊತೆಗೆ ನಿಮ್ಮನ್ನು ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನೋ ಮಾತುಕತೆಗಳು ಅಲ್ಲೆಲ್ಲ ಹರಿದಾಡ್ತಾ ಇದೆ. ಅಥವಾ ಬೇರೆ ಯಾವ್ದಾದ್ರು ಸ್ಥಾನಮಾನ ಕೊಡ್ಬೋದು, ಬೆಂಗಳೂರು ನಾರ್ತ್ ಅಂತ ಕೇಳ್ಬಂತು, ಇನ್ನಿತರ ಭಾಗ ಅಂತ ಕೇಳ್ಬಂತು. ಒಂದು ವೇಳೆ ಆ ಥರ ಆಫರ್ಗಳು ಬಂದರೆ ಅಥವಾ ನೇರವಾಗಿ ಹೈಕಮಾಂಡ್ ನಾಯಕರು BJP ರಾಷ್ಟ್ರೀಯ ವರಿಷ್ಠರು ಬಂದು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರೆ ಆ ಆಫರ್ಗಳಿಗೆ ಓಪನ್ ಆಗಿದ್ದೀರಾ? ಇದನ್ನು ನೋಡಿ ಸಾಕಷ್ಟು ಸಲ ನಾನು ಈ ಸ್ಪಷ್ಟನೆ ಕೊಟ್ಟಿದ್ದೀನಿ, ನಾನು ಟೇಬಲ್ ಗುದ್ದಿ ಹೇಳಿದ್ದೀನಿ. ಇದರ ಇಂಟ್ರೆಸ್ಟ್ ನನಗಿಲ್ಲ. ನಾನು ಹೇಳಿದ್ದೀನಿ, ನಾನು ಪಾಲಿಟಿಕ್ಸ್ ಬಂದಿರೋದೇ ಮಂಡ್ಯ, ಬಿಕಾಸ್ ಆಫ್ ಮಂಡ್ಯ. ನಾನೇನು ಮಂಡ್ಯದಲ್ಲಿ ನಾನು ಇದ್ದಾಗ ಅಥವಾ ಅಲ್ಲಿಯ ಜನಕ್ಕೆ ನಾನು ಏನಾದರೂ ಒಂದು ಕಂಟ್ರಿಬ್ಯೂಟ್ ಮಾಡುವಾಗ ಐ ಫೀಲ್ ಐ ಗೆಟ್ ಕ್ಲೋಸರ್ ಅಂಬರೀಷ್ಗೆ. ಅವರ ಒಂದು ಆಸೆ, ಅವರ ಒಂದು ಕನಸು, ಅವರ ಒಂದು ಲೆಗಸಿ ಇರೋದು ಮಂಡ್ಯದಲ್ಲಿ. 4 ಎಲೆಕ್ಷನ್ಸಲ್ಲಿ ಅವರು ದೊಡ್ಡ ಮಾರ್ಜಿನ್ಸಲ್ಲಿ ಅಲ್ಲಿ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಹಾಗೆ ಸೇಮ್ ಟೈಮ್ ನನ್ನ ಎಲೆಕ್ಷನಲ್ಲೂ ಅಗೇನ್ಸ್ಟ್ ಆಲ್ ಆಡ್ಸ್, ಯಾರೂ ನಂಬಿರಲ್ವೇನೋ ಒಬ್ಬ ಇಂಡಿಪೆಂಡೆಂಟ್ MP ಗೆ 1.25 ಲಕ್ಷ ಮಾರ್ಜಿನಲ್ಲಿ ಗೆಲ್ಲಿಸ್ತಾರೆ ಅಂತ ಯಾರು ಹೇಳಿದ್ರು ಯಾರೂ ಒಪ್ತಿರ್ಲಿಲ್ವೇನೋ. ಸೊ ಈ ರೀತಿ ನನಗೆ ಆ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಐ ಡೋಂಟ್ ವಾಂಟ್ ಟು ಒಂದು ಟಿಪಿಕಲ್ ಪೊಲಿಟಿಷಿಯನ್ ಥರ ಇವತ್ತು ನಿನ್ನೆ ಒಂದು ಅಜೆಂಡಾ, ಇವತ್ತು ಇನ್ನೊಂದು, ಅಥವಾ ನನ್ನ ಸ್ವಾರ್ಥ, ನನಗೆ ಲಾಭ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗೋ ಒಂದು ಪೊಲಿಟಿಷಿಯನ್ ಆಗೋಕ್ಕೆ ನನಗಿಷ್ಟ ಇಲ್ಲ. ಐ ಸರ್ಟನ್ಲಿ ಬಿಲೀವ್ BJP ಲೀಡರ್ಶಿಪ್ಪಲ್ಲೂ ನನ್ನ ಬಗ್ಗೆ ಒಳ್ಳೆ ಗೌರವ ಇದೆ. ಅವರು ನನ್ನ ಜೊತೆಯಲ್ಲಿ ಮಾತಾಡುವಾಗ ಇಂಟ್ರ್ಯಾಕ್ಷನ್ಸಲ್ಲಿ ಇನ್ಕ್ಲೂಡಿಂಗ್ ಪ್ರಧಾನ ಮಂತ್ರಿಗಳಿಂದ ಎಲ್ಲರೂ ಒಂದು ಒಳ್ಳೆ ಗೌರವದಿಂದನೇ ನನ್ನ ರಿಸೀವ್ ಮಾಡಿದ್ದಾರೆ, ಸಪೋರ್ಟಿವ್ ಆಗೇ ಇದ್ದಾರೆ ಇಷ್ಟೊಂದು ವರ್ಷಗಳೂ. ಸೊ ಖಂಡಿತ ಈ ಒಂದು ವಿಷಯದಲ್ಲಿ ಐ ಥಿಂಕ್ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ನಂಬಿದ್ದೀನಿ. ನೋಡೋಣ. ನೀವು ದೆಹಲಿಗೆ ಬೇರೆ ಹೋಗ್ತಾ ಇದ್ದೀರಿ, ನಾಳೆ ಸೆಷನ್ ಶುರುವಾಗುತ್ತೆ. ನಾಳೆಯಿಂದ ದೆಹಲಿ ನಾಯಕರನ್ನು ಭೇಟಿ ಆಗ್ತೀರಾ? BJPಯ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತೀರಾ? ಅದ್ರ ಬಗ್ಗೆ ಮಾತುಕತೆ ಏನಾದ್ರು ಮಾಡ್ತೀರಾ? ಆ ಥರ ಮಾತುಗಳು ಅಥವಾ ಆ ಥರದೊಂದು ಆಯ್ಕೆ ಏನಾದ್ರು ಇದೆ ನಿಮಗೆ? ಇಲ್ಲ, ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮೀಟ್ ಮಾಡ್ತೀನಿ. ಬಟ್ ನಾನೇನು ಫೋರ್ಸಿಬಲ್ ಆಗಿ ಯಾವತ್ತೂ ಯಾರನ್ನು ಯಾವುದನ್ನು ನಾನು ಕೇಳಿ ಅಭ್ಯಾಸ ಇಲ್ಲ. ನನ್ನ ನಿಲುವು ಏನು ಅಂದರೆ ದೇ ನೋ ಮೈ ಕಂಟ್ರಿಬ್ಯೂಷನ್. ನನ್ನ ರೆಕಾರ್ಡ್ ಅವರ ಮುಂದೆ ಇದೆ. ಪಾರ್ಲಿಮೆಂಟಲ್ಲಿರಲಿ, ಕಾನ್ಸ್ಟಿಟ್ಯೂನ್ಸಿಯಲ್ಲಿರಲಿ, ಎಲ್ಲ ವಿಷಯದಲ್ಲೂ ಇರಲಿ, ನನ್ನ ಇಮೇಜ್ ಏನು, ನನ್ನ ರೆಪ್ಯುಟೇಷನ್ ಏನು. ಇಫ್ ವಾಟ್ ಪಾರ್ಟಿಗೆ ಮಂಡ್ಯದಿಂದ
ಯಾವ ರೀತಿ ಒಂದು ವ್ಯಾಲ್ಯೂ ನಾನು ಆ್ಯಡ್ ಮಾಡೋಕ್ಕಾಗತ್ತೆ ಅನ್ನೋ ವಿಷಯನೂ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದು ದಟ್ಸ್ ವಾಟ್ ಐ ಬಿಲೀವ್. ಸೊ ನಾನೇನು ಸ್ಪೆಸಿಫಿಕ್ಕಾಗಿ ಹೋಗಿ ನನ್ನ ಬಗ್ಗೆ ನಾನಲ್ಲಿ ಪಿಚ್ ಮಾಡಬೇಕು ಅಂತ ಏನಿಲ್ಲ. ಸೊ ಡೆಫಿನೆಟ್ಲಿ ಐ ಥಿಂಕ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಮೈ ಪೊಸಿಷನ್. ಇದ್ರ ಜೊತೆ ವಿಜಯೇಂದ್ರ ಮಾತುಕತೆಯಲ್ಲಿ ಏನಾದ್ರು ಸ್ಪಷ್ಟಪಡಿಸಿದಾರಾ? ಅಂದರೆ ಏನು ಮಾತುಕತೆ, ಯಾವ ಥರದನ್ನೆಲ್ಲ ಬಂದು ಮಾತಾಡ್ತೀನಿ ಅಂತ ಹೇಳಿ? ಇಲ್ಲ, ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ವಿನಃ ಏನು ಇನ್ನೇನು ಡೀಟೇಲ್ಸ್ ಮಾತಾಡಿಲ್ಲ ನಾವು. ಇದ್ರ ಜೊತೆಗೆ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂದರೆ ಕುಮಾರಸ್ವಾಮಿ ಅವರು ಕೂಡ ನಿಮ್ಮ ಬಗ್ಗೆ ಸುಮಲತಾ ಅವ್ರು ನಮ್ಮ ಶತ್ರುಗಳೇನ್ರಿ, ನಮ್ಮ ವಿರೋಧಿಗಳೇನ್ರಿ ಅಂತ. ಅಂದರೆ ನಿಮ್ಮ ಹತ್ರ ಮಾತುಕತೆ ಮಾಡುವಂಥ ಒಂದು ಉತ್ಸಾಹವನ್ನು ತೋರಿಸಿದ್ದಾರೆ. ಕುಮಾರಸ್ವಾಮಿ ಅವರು ನಿಮ್ಮ ಜೊತೆಗೆ ಬಂದು ಮಾತಾಡ್ತೀನಿ ಅಂದರೆ, ಅಥವಾ JDS ನಾಯಕರನ್ನಾರು ಬಂದು ಮಾತಾಡ್ತೀನಿ ಅಂದರೆ ಅದಕ್ಕೂ ಮುಕ್ತವಾಗಿದ್ದೀರಾ? ಅಲ್ಲ, ಯಾರು ಬಂದರೂ ನಮ್ಮ ಮನೆಗೆ ನಾನೇನು ಬೇಡ ಅಂತ ಏನು ಹೇಳಿಲ್ಲ. ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಅನೇಕ ಬಾರಿ ಬಂದಿದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು. ಈ 30 ವರ್ಷಗಳಲ್ಲಿ ಎಷ್ಟೋ ಸಲ ನಮ್ಮ ಮನೆಗೆ ಬಂದಿದ್ದಾರೆ. ಬದಲಾದಂಥ ಸನ್ನಿವೇಶ 2019 ಬಳಿಕ ಈಗ. ಹೌದು. ಅಲ್ಲ, ಬಂದರೆ ಗೌರವದಿಂದನೇ ನಾನು ರಿಸೀವ್ ಮಾಡ್ತೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ನನ್ನ ನಿಲುವು, ನನ್ನ ಮೈಂಡ್ಸೆಟ್ಟು, ನನ್ನ ಕಮಿಟ್ಮೆಂಟ್ ಟುವರ್ಡ್ಸ್ ಮಂಡ್ಯ ಅನ್ನೋದು ಅಷ್ಟೇ ಇರುತ್ತೆ. JDS ನಾಯಕರಿಗೆ ಅಪ್ರೋಚ್ ಮಾಡ್ತಿದ್ದಾರೆ, ಬಿಹೈಂಡ್ ದ ಡೋರ್ಸ್, ಬ್ಯಾಕ್ ಡೋರ್ಸಲ್ಲಿ ಮಾತುಕತೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ನಡೀತಾ. ಆ ಥರದ್ದು ಏನಾದ್ರು ಬಂದು ಮಾತುಕತೆ ಮಾಡಿರುವಂಥದ್ದಾಗಿದೆಯಾ? ಈ ವಿಷಯದಲ್ಲಿ ನಾನು ಹೆಚ್ಚಾಗಿ ಮಾತಾಡಿದ್ರೆ ಅದು ಇನ್ಯಾವುದೋ ಒಂದು ಕಾಂಟ್ರವರ್ಸಿಗೆ ಹೋಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಫೈನಲಿ, ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರುತ್ತೆ? ಒಂದು ವೇಳೆ BJPಗೆ ಆ ಸೀಟ್ ಹೋಗಿಲ್ಲ ಅಂದರೆ ನಿಮ್ಮ ನಿಲುವು ಏನಾಗಿರುತ್ತೆ? ನೀವು ಯಾವ ಸಪೋರ್ಟ್ ಮಾಡಬೇಕು ಅಂತಿದ್ದಾರೆ? BJP ಸಪೋರ್ಟ್ ಮಾಡ್ತೀರಾ, ಅಥವಾ ಮೈತ್ರಿಗೆ ಸಪೋರ್ಟ್ ಮಾಡ್ತೀರಾ, ಅಥವಾ ಈ ಒಂದು ಲೋಕಸಭಾ ಕಂಟೆಸ್ಟಿಂದ ಹೊರಗಡೆ ಇರ್ತೀರಾ? ಐ ಥಿಂಕ್ ದರ್ ಇಸ್ ಟೈಮ್. ಈ ಕ್ವೆಶ್ಚನ್ನ ಆನ್ಸರ್ ಮಾಡೋ ಒಂದು ಸಮಯ ಬರುತ್ತೆ, ಆವಾಗ ಹೇಳ್ತೀನಿ ಬಿಡಿ. ಈಗ ಓಪನ್ ಆಗಿ ಇಟ್ಟಿದ್ದೀರಾ? ಸದ್ಯಕ್ಕೆ ಐ ಡೋಂಟ್ ವಾಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಕೊನೆಯದಾಗಿ ಇನ್ನೊಂದು, ಕಾಂಗ್ರೆಸ್ನವ್ರು ನಿಮ್ಮನ್ನು ಮಾತುಕತೆ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ತುಂಬ ಜೋರಾಗಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತಾಡಿದಾರಾ? ನಿಮ್ಮನೆ ಬಾಗಿಲು ತಟ್ಟಿದ್ದಾರಾ? ಅಲ್ಲ, ಕಾಂಗ್ರೆಸ್ ಅನ್ನೋರು ನೋಡಿ, ಕಾಂಗ್ರೆಸ್ ಅನ್ನೋದು ನಮಗೇನು ಪರಿಚಯ ಇಲ್ಲದೇ ಇರೋ ಪಾರ್ಟಿ ಅಲ್ವಲ್ಲ. ಅಂಬರೀಷ್ ಅವರು 25 ವರ್ಷಗಳು ಇದ್ದಂಥ ಪಾರ್ಟಿ ಅದು. ಸೊ ಎಲ್ಲ ಕಡೆನೂ ನಮಗೆ ಆ ಕಾಂಗ್ರೆಸ್ ಪಾರ್ಟಿಲಿ ಅಂಬರೀಷ್ ಅವರ ಆಪ್ತರು, ಸ್ನೇಹಿತರು, ಅವರ ವೆಲ್ ವಿಷರ್ಸು, ಅಥವಾ ಅವ್ರನ್ನ ತುಂಬ ವರ್ಷಿಪ್ ಮಾಡೋರು, ಫಾಲೋವರ್ಸ್ ತುಂಬ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಅವರು ಆಸೆ ಪಡ್ತಾರೆ ನಾನು ಕಾಂಗ್ರೆಸ್ಗೆ ಬರಬೇಕು ಅಂತ. ಸಿಕ್ಕಿದ ಕಡೆ ಹೇಳ್ತಾರೆ. ಅಂದರೆ ಫಾರ್ಮಲಿ ನಾವೇನೋ ಮೀಟ್ ಮಾಡಿ ಒಂದು ಸೀರಿಯಸ್ ಡಿಸ್ಕಷನ್ ಆ ಥರ ಏನೋ ಮಾಡಿಲ್ಲ. ಬಿಕಾಸ್ ನಾನು BJPಗೆ ಸಪೋರ್ಟ್ ಮಾಡಿದ್ದೀನಿ ಅನ್ನೋ ವಿಷಯ ಅವ್ರಿಗೂ ಗೊತ್ತಿರೋದ್ರಿಂದ. ಬಟ್ ಸಿಕ್ಕಿದ ಕಡೆ ಹೇಳ್ತಾರೆ, ನೀವು ನಮ್ಮ ಪಾರ್ಟಿಗೆ ಬನ್ನಿ, ಇನ್ನು ಚೆನ್ನಾಗಿರುತ್ತೆ, ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅನ್ನೋಂಥ ಮಾತುಗಳನ್ನ ಹಲವಾರು ನಾಯಕರು ಹೇಳಿದ್ದಾರೆ. DK ಅವರು ಒಂದ್ಸರಿ ಕರೆದು ಮಾತಾಡಿದ್ರು ಅಂತದ್ದು, ಅಥವಾ ಈ ಥರ ಯಾವುದೋ ಕಡೆ ಸಿಕ್ಕಿದಾಗ ಮಾತಾಡಿದ್ರು ಅಂತ ಮಾತಿದೆ. ಇಲ್ಲ, ಅದು ಸುಳ್ಳು. ರೈಟ್. ಹಾಗಾದರೆ ಕಾಂಗ್ರೆಸ್ ಅನ್ನೋದು ಆಪ್ಷನ್ ಓಪನ್ ಆಗಿರುತ್ತಾ? ಆ ಒಂದು ಬಾಗಿಲು ಓಪನ್ ಆಗಿರುತ್ತಾ? ಕಾಂಗ್ರೆಸ್ನವ್ರಿಗೆ ನಿಮ್ಮ ಮನೆ ಬಾಗಿಲು ಓಪನ್ ಇದ್ದೇ ಇರುತ್ತಾ? ನೋಡಿ, ನಮ್ಮ ಮನೇಲಿ ಎಲ್ರಿಗೂ ಬಾಗಿಲು ಓಪನ್ ಇರುತ್ತೆ. ಬಟ್ ನನ್ನ ಮೈಂಡು, ನನ್ನ ನಿಲುವೇನಿದೆ ಅದು ತುಂಬ ಯಾವಾಗಲೂ ಸ್ಟ್ರಾಂಗ್ ಆಗೇ ಇರುತ್ತೆ. ಅದರಲ್ಲಿ ನಾನು ಹೇಳೋದ್ನಲ್ಲ, ನಿನ್ನೆ ಒಂದು, ಇವತ್ತೊಂದು, ನಾಳೆ ಒಂದು ಹೇಳೋಕ್ಕೆ ನನಗಿಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಮ್ಮ ಜೊತೆಗೆ ಇಷ್ಟ ತನಕ ಮಾತಾಡಿದ್ವಿ. ಥ್ಯಾಂಕ್ ಯು. ಇದಿಷ್ಟು ಸುಮಲತಾ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಸಂದೇಶ್ ಜೊತೆ ಪ್ರಮೋದ್, TV9 ಬೆಂಗಳೂರು.